ವಿರುದ್ಧ ಸಣ್ಣ ವ್ಯಾಪಾರಿಗಳು ಹೋರಾಟದ ಹಾದಿ ಹಿಡಿದಿದ್ದಾರೆ, ಸಿಡಿದೆದ್ದಿದ್ದಾರೆ. ಸಣ್ಣ ವ್ಯಾಪಾರಿಗಳು ಕಪ್ಪು ಪಟ್ಟಿ ಧರಿಸಿ ತೆರಿಗೆ ನೋಟಿಸ್ನ ವಿರುದ್ಧ ಹೋರಾಡ್ತಾ ಇದ್ದಾರೆ. ನೋಟಿಸ್ಗೆ ಬೆದರಿದ್ದಾರೆ ಸಣ್ಣ ಪುಟ್ಟ ವ್ಯಾಪಾರಿಗಳು. ಬಿಸಿ ಮುಟ್ಸೋದಕ್ಕೆ ಮುಂದಾಗಿದ್ದಾರೆ. ಈಗ ರಾಜ್ಯದಾದ್ಯಂತ ನೋ ಯುಪಿಐ ಅಭಿಯಾನ ನಡೀತಾ ಇದೆ. ಅಂಗಡಿ ಮುಂದೆ ಬೋರ್ಡ್ ಹಾಕಿದ್ದಾರೆ ಮಾಲೀಕರು. ರಾಜ್ಯದಾದ್ಯಂತ ನಡೀತಾ ಇರೋ ಅಭಿಯಾನ ಇದು. ಯುಪಿಐ ಪೇಮೆಂಟ್ ಸಣ್ಣ ಪುಟ್ಟ ವ್ಯಾಪಾರ ಮಾಡಿದ್ರು ಮಾಡ್ತಾ ಇತ್ತು. ಕೈಯಲ್ಲಿ ಕ್ಯಾಶ್ ಅನ್ನೇ ಹಿಡ್ಕೊಳ್ಳದೆ, ಒಂದು 10 ರೂಪಾಯಿ ಕೂಡ ಕೈಯಲ್ಲಿ ಹಿಡ್ಕೊಳ್ಳದೆ ಇಡೀ ಊರು ಸುತ್ಕೊಂಡು ಬರಬಹುದು ಅಂತಹ ಒಂದು ವಾತಾವರಣ ಇತ್ತು. ಆದ್ರೆ ಈಗ ಸಣ್ಣ ವ್ಯಾಪಾರಿಗಳಿಗೆ ತೆರಿಗೆ ಇಲಾಖೆ ಕೊಟ್ಟಂತಹ ನೋಟಿಸ್ಗೆ ವ್ಯಾಪಾರಿಗಳು ಶಾಕ್ನಲ್ಲಿದ್ದಾರೆ. ನೋ ಯುಪಿಐ ಅಂತಿದ್ದಾರೆ, ಓನ್ಲಿ ಕ್ಯಾಶ್, ನಗದು ವ್ಯವಹಾರ ಮಾತ್ರ ಅಂತ ಹೋರಾಟಕ್ಕಿಳಿದಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ತೆರಿಗೆ ನೋಟಿಸ್ನ ವಿರುದ್ಧ ಹೋರಾಟಕ್ಕಿಳಿದಿರೋದು. ಲಕ್ಷ ಕೋಟಿ ಕೋಟಿ ತೆರಿಗೆ ಪಾವತಿ ಮಾಡಿ ಅಂತ ನೋಟಿಸ್ ಕೊಟ್ಟಿರೋದು ಸಣ್ಣ ವ್ಯಾಪಾರಿಗಳನ್ನ ಕಂಗಾಲಾಗಿಸಿದೆ. ಇದು ಯಾವ ತೆರಿಗೆ ನೀತಿ ಅಂತ ಪ್ರಶ್ನೆ ಮಾಡ್ತಾ ಇದ್ದಾರೆ ಸಣ್ಣ ವ್ಯಾಪಾರಿಗಳು. ಈಗ ನೋ ಯುಪಿಐ ಅಭಿಯಾನ ಶುರು ಮಾಡಿದ್ದಾರೆ. ಟ್ಯಾಕ್ಸ್ ಟ್ರಬಲ್, ವ್ಯಾಪಾರಿಗಳು ಕಂಗಾಲ್. ಕಾಂಡಿಮೆಂಟ್ಸ್ ಮಾಲೀಕರಿಂದ ಪ್ರತಿಭಟನೆ. ಸರ್ಕಾರಕ್ಕೆ ಬಿಸಿ ಮುಟ್ಸೋದಕ್ಕೆ ವ್ಯಾಪಾರಿಗಳು ಪಣ ತೊಟ್ಟಿದ್ದಾರೆ. ಗೂಗಲ್ ಪೇ, ಫೋನ್ ಪೇ ನಿಂದ ಅಂತರ ಕಾಯ್ದುಕೊಂಡಿದ್ದಾರೆ. ಕಪ್ಪು ಪಟ್ಟಿ ಧರಿಸಿ ವಾಣಿಜ್ಯ ತೆರಿಗೆ ವಿರುದ್ಧ ಹೋರಾಟಕ್ಕಿಳಿದಿದ್ದಾರೆ. ಜುಲೈ 25ಕ್ಕೆ ಫ್ರೀಡಂ ಪಾರ್ಕ್ನಲ್ಲಿ ಬೃಹತ್ ಹೋರಾಟವನ್ನ ನಡೆಸಲಿದ್ದಾರೆ. ಅದಕ್ಕೂ ಮುಂಚಿತವಾಗಿ ಕಪ್ಪು ಪಟ್ಟಿ ಧರಿಸಿ ಹೋರಾಟ ನಡೆಸ್ತಾ ಇದ್ದಾರೆ ಸರ್ಕಾರದ ವಿರುದ್ಧ, ವಾಣಿಜ್ಯ ತೆರಿಗೆಯ ವಿರುದ್ಧ. ಸಣ್ಣ ವ್ಯಾಪಾರಿಗಳು ನಡೆಸ್ತಾ ಇರುವಂತಹ ಪ್ರತಿಭಟನೆ. ಇಷ್ಟು ದಿನ ಎಲ್ಲ ನೋಡಿದ್ರು ಅಂಗಡಿಗಳ ಮುಂದೆ ಯುಪಿಐ ಸ್ಕ್ಯಾನರ್ ಇರ್ತಾ ಇತ್ತು. ಬಟ್ ಈಗ ಅದೆಲ್ಲವನ್ನ ಕಿತ್ತಾಕಿದ್ದಾರೆ ವ್ಯಾಪಾರಿಗಳು. ಕ್ಯಾಶ್ ಕೊಟ್ಟು ವ್ಯಾಪಾರ ವ್ಯವಹಾರ ಮಾಡಿ ಅಂತ ಪಟ್ಟು ಹಿಡಿದಿದ್ದಾರೆ. ಸೊ ಹೋರಾಟ ಹೇಗಿದೆ ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ಮಮತಾ ಮತ್ತು ನಂದೀಶ್ ಲೈವ್ ನಲ್ಲಿ ಜಾಯ್ನ್ ಆಗಿದ್ದಾರೆ. ಮೊದಲನೇದಾಗಿ ಮಮತಾ, ನೀವಿರೋ ಏರಿಯಾ ಯಾವುದು? ಈ ಸಣ್ಣ ವ್ಯಾಪಾರಿಗಳ ಹೋರಾಟ ಹೇಗೆ ನಡೀತಾ ಇದೆ? ಏನೆಲ್ಲ ಸಮಸ್ಯೆಗಳಾಗ್ತಾ ಇದೆ? ಅವರ ಬೇಡಿಕೆ ಏನೀಗ? ಶ್ವೇತಾ, ನಾನು ರಾಜಾಜಿನಗರದಲ್ಲಿದ್ದೀನಿ. ಕಮರ್ಷಿಯಲ್ ಟ್ಯಾಕ್ಸ್ ನೀಡಿರುವಂತಹ ಏನು ನೋಟಿಸ್ ಏನಿದೆ ಅದರ ವಿರುದ್ಧವಾಗಿ ಈಗಾಗಲೇ ಪ್ರತಿಭಟನೆ ಜೋರಾಗಿದೆ. ಅಂದರೆ ಇಂದಿನಿಂದ ಕಪ್ಪು ಪಟ್ಟಿ ಧರಿಸಿ ಸಣ್ಣ ವ್ಯಾಪಾರಿಗಳು ಪ್ರತಿಭಟನೆಯನ್ನು ಮಾಡೋದಕ್ಕೆ ಮುಂದಾಗಿರುವಂಥದ್ದು. ಸದ್ಯಕ್ಕೆ ನಾವು ಏನು ಅಂಗಡಿ ಅಂದರೆ ಬೇಕರಿ, ಕಾಂಡಿಮೆಂಟ್ಸ್ಗಳಲ್ಲಿ ಕಪ್ಪು ಪಟ್ಟಿಯನ್ನ ಧರಿಸಿ ವ್ಯಾಪಾರ ಮಾಡ್ತಾ ಇರುವಂತಹ ದೃಶ್ಯವನ್ನ ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಂದಿನಿಂದ ಹಾಲಿನ ಉತ್ಪನ್ನಗಳು ಯಾವುದೂ ಕೂಡ ಸಿಗೋದಿಲ್ಲ ಅಲ್ಲ, ಅಂದ್ರೆ ಕಾಫಿ, ಟೀ ಇಂಥದ್ದು ಯಾವುದೂ ಕೂಡ ಇಂತಹ ಕಾಂಡಿಮೆಂಟ್ಸ್ಗಳಲ್ಲಿ ಸಿಗೋದಿಲ್ಲ. ಆ ರೀತಿ ಬಹಿಷ್ಕಾರ ಹಾಕಿ ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂಥದ್ದು. ಅಂದ್ರೆ ಇಂದು ನಾಳೆ 2 ದಿನ ಕಪ್ಪು ಪಟ್ಟಿಯನ್ನ ಧರಿಸಿ ಪ್ರತಿಭಟನೆಯನ್ನ ಮಾಡ್ತಾರೆ. 25ನೇ ತಾರೀಕಿಗೆ ದೊಡ್ಡ ಮಟ್ಟದಲ್ಲಿ ಏನು ಹೋರಾಟವನ್ನ ಮಾಡೋದಕ್ಕೂ ಕೂಡ ತೀರ್ಮಾನ ಮಾಡಿರುವಂಥದ್ದು. ಹಾಗಾಗಿ ಈಗ ಸದ್ಯಕ್ಕೆ ಎಲ್ಲಾ ಅಂಗಡಿಗಳಲ್ಲೂ ಕೂಡ UPI ಅನ್ನ ಬ್ಯಾನ್ ಮಾಡಿದ್ದಾರೆ. ಸರ್, ಇವತ್ತು ಕ್ಯಾಶ್ ತಗೊಂತಾ ಇದ್ದಾರೆ, ಆನ್ಲೈನ್ ಪೇಮೆಂಟ್ ಇಲ್ಲ ಅನ್ನುವಂಥದ್ದನ್ನ ಹೇಳಿದ್ದಾರೆ. ಕ್ಯಾಶೇ UPI ಯೂಸ್ ಮಾಡ್ತಾ ಇಲ್ಲ ನಾವು ಮಾಡೋದು. ಓಕೆ, ಇವತ್ತು ಹಾಲು ಅಂದ್ರೆ ಕಾಫಿ, ಟೀ ಕೂಡ ಕೊಡ್ತಾ ಇಲ್ಲ ಬೇಕರಿಗಳಲ್ಲಿ. ಕೊಡ್ತಾ ಇದ್ದಾರೆ, ಕ್ಯಾಶ್ ಕೊಟ್ಟರೆ ಕೊಡ್ತಾರೆ, ಇಲ್ಲಾಂದ್ರೆ ಫೋನ್ ಪೇ. ಅವ್ರು ಎಲ್ಲಿಂದ ಕಟ್ತಾರೆ? ಬಡವರು ರೀ, ಸುಮ್ಮನೆ ಮಾಡಿಬಿಟ್ಟು 28 ಲಕ್ಷ ಎಲ್ರಿ ಕಟ್ತಾನೆ ನಾವು. ಸರ್ಕಾರಕ್ಕೆ ಮಾಡೋ ಕೆಲಸ ಇಲ್ಲ, ಮಾಡ್ತಾ ಇದ್ದಾರೆ ಅಷ್ಟೇ, ಬೇರೆ ಏನಿದೆ? ಅವನೊಬ್ಬ ಕಾರ್ಮಿಕ, ಒಬ್ಬ ಕೂಲಿ ಮಾಡೋನು 28 ಲಕ್ಷ ಕಟ್ಟಿದ್ರೆ ಅವ್ನ ಮನೆಗೆ ಆರಾಮಾಗಿ ಮೇಕೆ ಕಟ್ಕೊಂಡು ಹೊಲ ಕಟ್ಕೊಂಡು ಜೀವನ ಮಾಡ್ತಾನೆ. 28 ಲಕ್ಷ ರೆಡಿ ಅಂತ ನೀವು ಅವಾಗೇ ಪ್ಲ್ಯಾನ್ ಮಾಡಬೇಕು. ವರ್ಷ ಕಟ್ರಿ, ಮಾಡ್ರಿ, ಮಟ್ರಿ. ಇದು 28 ವರ್ಷ ಅವನು ಇಲ್ಲಿಂದ ಕಟ್ತಾನೆ 28 ಲಕ್ಷನ? ಹೇಳಿ, ನೀವೇ ಆನ್ಸರ್ ಮಾಡಿ. ಒಬ್ಬ ಕೂಲಿ ಕಾರ್ಮಿಕ 28 ಲಕ್ಷ ಕಟ್ಟಬೇಕು ಅಂದ್ರೆ ಎಲ್ಲಿಂದ ಕಟ್ಟೋದು ಅವನು? ಹಂಗಿದ್ರೆ ಅವನೇ ಹೊಲ ಉಳ್ಕೊಂಡು ಇರ್ಬೋದಲ್ಲ, ಆರಾಮಾಗಿ ಹೇಳಿ ಮೇಕೆ ಕಟ್ಕೊಂಡು ಹಸ ಕಟ್ಕೊಂಡು ಜೀವನ ಮಾಡ್ಬೋದು. ಹೆಂಗೆ ಮಾಡೋಕ್ಕಾಗುತ್ತೆ? ಒಬ್ಬ ಕೂಲಿ ಕಾರ್ಮಿಕರಿಗೆ ಮಾಡಿದ್ರೆ ಸರ್ಕಾರ ಏನು ಸರ್ಕಾರ ರೀ ಇದು? ಹೇಳಿ, ನೀವೇ ಆನ್ಸರ್ ಮಾಡಿ. ಬಡವ ಬಗ್ರಿ ಹೆಂಗ್ರಿ ಬದುಕೋದು? ಒಬ್ಬ ಡ್ರೈವರ್ ಬದುಕೋಕ್ಕಾಗಲ್ಲ, ಒಬ್ಬ ಟ್ಯಾಕ್ಸಿ ಬದುಕೋಕ್ಕಾಗಲ್ಲ. ಯಾವುದಕ್ಕೆ ನೋಡಿದ್ರು ಅದು ಕಟ್ಟಿ, ಇದು ಕಟ್ಟಿ ಇಲ್ಲಿನೇ ತಂದು ಕಟ್ತಾರೆ ಅಷ್ಟೇ. ಯಾರನ್ನ ಕೊಲೆ ಹೊಡಿಬೇಕಷ್ಟೇ, ಇಲ್ಲ ಬ್ಯಾಂಕ್ಗಳಿಗೆ ಇದಕ್ಕೆ ಎಲ್ಲ ಸ್ಕೆಚ್ ಮಾಡಿ ಬಡವರೆಲ್ಲ ಇದು ಮಾಡ್ಬೇಕಷ್ಟೇ. ಇನ್ಮೇಲೆ ಕೆಲಸ ಕಾರ್ಯ ಬಿಟ್ಟು ಬೇಕರಿ ಮಾಲೀಕರು ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸ್ತೀನಿ. ಸರ್, ಇವತ್ತಿನ
ಇವತ್ತಿನಿಂದ ಹೋರಾಟ ಹೇಗಿರುತ್ತೆ, ಏನೇನು ಬೇಡಿಕೆಗಳನ್ನ ಇಟ್ಕೊಂಡಿದ್ದೀರಿ ಸರ್ಕಾರದ ಮುಂದೆ ಅಂತ? ಬೇಡಿಕೆ ಅಂದ್ರೆ ನಾವು 21ರಿಂದ ನೋಟಿಸ್ ಕಳಿಸಿದ್ದಾರೆ, ಅದನ್ನೆಲ್ಲ ವಾಪಸ್ ತೆಗಿಬೇಕು. ಮುಂದೆ ಏನಿದೆ ಅದನ್ನ ಕಾನೂನು ಪ್ರಕಾರವಾಗಿ ಮಾಡ್ತೀವಿ. ಇದುವರೆಗೆ ಯಾರು ಮಾಹಿತಿ ಕೊಟ್ಟಿಲ್ಲ ನಮ್ಗೆ ಅದ್ರ ಬಗ್ಗೆ. ನಾವು ಅದಕ್ಕೆ ಹಳೇದ್ನೆಲ್ಲ ಈಗ 2021ರಿಂದ ಕಳಿಸಿದ್ದಾರೆ ಇವರು, ಅದನ್ನೆಲ್ಲ ಮೊನ್ನೆ ವಾಪಸ್ ತಗೋಬೇಕು ಸರ್ಕಾರ ಅಂತ ಅದನ್ನ ಕೇಳ್ಕೊಳ್ತಾ ಇದೀವಿ. ಇವತ್ತು ಹಾಲಿನ ಉತ್ಪನ್ನ ಯಾವುದು ಮಾರ್ತಾ ಇಲ್ಲ. ಹಾಲು ಮಾರೋದ್ರಿಂದ ಈ ತರ ಟ್ಯಾಕ್ಸ್ ಬಂದಿದೆ ನಮ್ಗೆ. ಹಾಲು, ಬ್ರೆಡ್, ಬನ್ನು ಅದು ಮಾರೋದ್ರಿಂದ ಲಕ್ಷಗಟ್ಟಲೆ ಟ್ಯಾಕ್ಸ್ ಬಂದಿದೆ. ಅದನ್ನ 2 ದಿವಸ ಯಾವ್ದನ್ನು ನಾವು ಮಾರ್ತಾ ಇಲ್ಲ. 25ನೇ ತಾರೀಕು ಫ್ರೀಡಮ್ ಪಾರ್ಕ್ ಅಲ್ಲಿ ಪ್ರತಿಭಟನೆ ಇಟ್ಕೊಂಡಿದ್ದೀವಿ ಮೇಡಮ್. ಓಕೆ, ಈ ಪ್ರತಿಭಟನೆಯಿಂದ ನಿಮಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ ಸರ್ಕಾರದಿಂದ? ಆಲ್ಮೋಸ್ಟ್ ಸಿಗ್ಬೋದು ಅನ್ಸುತ್ತೆ. ಸಿಕ್ಕಿಲ್ಲ ಅಂದ್ರೆ ಕಾನೂನು ಹೋರಾಟಕ್ಕೆ ಹೋಗ್ತೀವಿ ಮೇಡಮ್ ನಾವು. ಮತ್ತೆ ಕಟ್ಟೋ ಆಪ್ಷನ್ ಅಂತೂ ಇಲ್ಲ. ಎಲ್ಲಿಂದ ತಂದು ಕಟ್ಟೋದು? ನಾವು 1 ರೂಪಾಯಿ 2 ರೂಪಾಯಿ ವ್ಯಾಪಾರ ಮಾಡುವರು 30 ಲಕ್ಷ 40 ಲಕ್ಷ ಕಟ್ಟಿ ಅಂದ್ರೆ ಎಲ್ಲಿಂದ ತಂದು ಕಟ್ಟೋದು? ಇವತ್ತು ಸಿಎಂ ಕೂಡ ಸಭೆ ಕರೆದಿದ್ದಾರೆ, ಆ ಸಭೆಗೆ ಏನಾದ್ರೂ ಸಭೆಗೆ ಹೋಗೋದು ಬೇಡ ಅಂತ ಎಲ್ಲರೂ ಸೇರಿ ತೀರ್ಮಾನ ಮಾಡಿದ್ದಾರೆ. ಯಾಕಂದ್ರೆ ಎಲ್ಲರನ್ನು ಸೇರಿಸಿ ಸಭೆ ಕರೆದಿದ್ದಾರಂತೆ. ಯಾಕಂದ್ರೆ ಅವ್ರು ದೊಡ್ಡ ದೊಡ್ಡ ಅವರೆಲ್ಲ ಟ್ಯಾಕ್ಸ್ ಇರೋರೆಲ್ಲ ಬರ್ತಾರೆ, ಅದರಲ್ಲಿ ನಾವು ಸೇರ್ಕೊಂಡ್ರೆ ನಮ್ಗೆ ಏನು ಅದ್ರಲ್ಲಿ ನ್ಯಾಯ ಸಿಗಲ್ಲ ಅಂತ ಯಾರು ಹೋಗ್ತಾ ಇಲ್ಲ ಮೇಡಮ್. ಇದು ಅಂದ್ರೆ ವ್ಯಾಪಾರಿಗಳ ಮಾತು. ಇವತ್ತು ಸಿಎಂ ಕೂಡ ಸಭೆಯನ್ನ ಕರೆದಿದ್ದಾರೆ. ಆ ಸಭೆಯಲ್ಲಿ ಒಂದಷ್ಟು ಚರ್ಚೆಯನ್ನ ಮಾಡಿ ಯಾವ ರೀತಿ ತೀರ್ಮಾನ ತೆಗೆದುಕೊಳ್ಳಬೇಕು ಅನ್ನುವಂಥದ್ದನ್ನ ಚರ್ಚೆಯನ್ನ ಮಾಡೋದಕ್ಕೆ ಅಂತೇಳಿ ಸಭೆ ಕರೆದಿದ್ದಾರೆ. ಆದ್ರೆ ಸಭೆಗೆ ಬಹಿಷ್ಕಾರ ಹಾಕೋದಿಕ್ಕೆ ಅಂತ ಹೇಳಿ ಈಗಾಗಲೇ ಕಾರ್ಮಿಕ ಪರಿಷತ್ತು ನಿರ್ಧಾರ ಮಾಡಿರುವಂತದ್ದು. ಯಾಕಂತಂದ್ರೆ ಈ ಸಭೆಗೆ ಎಲ್ಲರನ್ನೂ ಕೂಡ ಕರೆದಿದ್ದಾರೆ. ಇದರಲ್ಲಿ ತೆರಿಗೆ ಕಟ್ತಾ ಇರುವವರನ್ನು ಕೂಡ ಕರೆದಿದ್ದಾರೆ. ಹಾಗಾಗಿ ನಮಗೆ ಇದರಿಂದ ಏನು ಕೂಡ ಯೂಸ್ ಇಲ್ಲ, ನಮ್ಮನ್ನ ಮಾತ್ರ ಸಪರೇಟ್ ಕರಿಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಸಭೆಗೂ ಕೂಡ ಅವರು ಬಹಿಷ್ಕಾರ ಹಾಕಿರುವಂತದ್ದು. ಹಾಗಾಗಿ ತಮ್ಮ ಏನು ಹಾಲು ಉತ್ಪನ್ನಗಳನ್ನ ಸ್ಥಗಿತಗೊಳಿಸಿ ಪ್ರತಿಭಟನೆ ಏನಿದೆ ಅದು ಇಂದಿನಿಂದ ಏನು 2-3 ದಿನವೂ ಕೂಡ ಇದು ಕಂಟಿನ್ಯೂ ಆಗುತ್ತೆ ಅನ್ನುವಂತಹ ನಿಟ್ಟಿನಲ್ಲಿ ಪ್ರತಿಭಟನೆಯನ್ನ ಮುಂದುವರೆಸಿದ್ದಾರೆ. ಶ್ವೇತಾ. ಎಸ್ ಮಮತಾ, ಇನ್ನು ನಂದೀಶ್ ಇದ್ದಾರೆ ಸಂಪರ್ಕದಲ್ಲಿ. ನಂದೀಶ್, ಲಕ್ಷ ಲಕ್ಷ ಕೋಟಿ ಕೋಟಿ ಈ ತರ ತೆರಿಗೆ ಕಟ್ಟಿ ಅಂತ ನೋಟಿಸ್ ಬಂದ್ರೆ ಸಣ್ಣ ಪುಟ್ಟ ವ್ಯಾಪಾರಿಗಳು ಎದೆ ಹಿಡ್ಕೊಳ್ಳೋ ಪರಿಸ್ಥಿತಿ ಇದು. ಯಾವ ಅಧಿಕಾರಿಗಳು ಇದ್ರ ಬಗ್ಗೆ ಮೊದಲೇ ಮಾಹಿತಿ ಕೊಟ್ಟಿಲ್ವಂತ ಈಗ ಹೋರಾಟ ನಡೆಸ್ತಾ ಇದ್ದಾರೆ? ಏನ್ ಹೇಳ್ತಾ ಇದ್ದಾರೆ ವ್ಯಾಪಾರಿಗಳು? ಶ್ವೇತ, ಏನಂತಂದರೆ ವಾಣಿಜ್ಯ ತೆರಿಗೆ ಇಲಾಖೆಯವರು ಬೇಕರಿ ಮತ್ತು ಕಾಂಡಿಮೆಂಟ್ಸ್ ವ್ಯಾಪಾರಿಗಳಿಗೆ, ಸಣ್ಣ ಪುಟ್ಟ ವ್ಯಾಪಾರಿಗಳಿಗೆ ಏನು ನೋಟಿಸನ್ನು ಜಾರಿ ಮಾಡಿದ್ರು ತೆರಿಗೆಯನ್ನು ಕಟ್ಟಬೇಕು ಅನ್ನುವಂಥದ್ದು. ಈ ಒಂದು ನೋಟಿಸನ್ನು ನೋಡಿ ಒಂದು ರೀತಿ ಶಾಕ್ಗೆ ಒಳಗಾಗಿರುವಂಥದ್ದು. ಸಾಕಷ್ಟು 16 ವರ್ಷಗಳಿಂದ ಏನು ಕಬ್ಬನ್ಪೇಟೆಯಲ್ಲಿರುವಂಥ ಒಂದು ಕಾಂಡಿಮೆಂಟ್ಸ್ ಇದೆ, ಶರತ್ ಕುಮಾರ್ ಶೆಟ್ಟಿ ಅನ್ನುವಂಥವ್ರು ಇದನ್ನು ನಡೆಸ್ತಾ ಇದ್ದಾರೆ. ಒಂದು ರೀತಿ ಸಾಕಷ್ಟು ಸಂಕಷ್ಟ ಆಗ್ತಾ ಇದೆ. ಯಾಕೆಂತಂದರೆ ಇದು ಕೊರೋನಾ ನಂತರ ಸಾಕಷ್ಟು ಸಮಸ್ಯೆಗಳನ್ನು ಎದುರಿಸಿದ್ವಿ. ಈಗ ಸರ್ಕಾರ ದಿಢೀರ್ನೆ UPI ಮುಖಾಂತರ ನಮಗೆ ತೆರಿಗೆಯನ್ನು ಹಾಕೋದಕ್ಕೆ, ಅದು ಲಕ್ಷವನ್ನು ತೆರಿಗೆಯನ್ನು ಎಲ್ಲ ಹಾಕಬೇಕು. ದಿನಕ್ಕೆ 1000 ಗಟ್ಟಲೆ ವ್ಯಾಪಾರ ಆಗಲ್ಲ. ಇಂಥ ಸಂದರ್ಭದಲ್ಲಿ ಲಕ್ಷಗಳನ್ನು ನಾವು ತೆರಿಗೆಯನ್ನು ಎಲ್ಲಿಂದ ತಂದು ಕಟ್ಟಬೇಕು ಅನ್ನುವಂಥ ಒಂದು ಸಂಕಷ್ಟವನ್ನು ತೋಡ್ಕೊಳ್ತಾ ಇರುವಂಥದ್ದು. ಈ ರೀತಿ ಬೆಂಗಳೂರಿನಲ್ಲಿ ಸಾವಿರಾರು ಸಂಖ್ಯೆಯಲ್ಲಿ ಸಣ್ಣ ಪುಟ್ಟ ಅಂಗಡಿಗಳನ್ನ ಇಟ್ಕೊಂಡು ವ್ಯಾಪಾರವನ್ನು ಮಾಡ್ತಾ ಇದ್ದಾರೆ. ಈ ರೀತಿ ಸಣ್ಣ ಪುಟ್ಟ ವ್ಯಾಪಾರಗಳನ್ನು ಮಾಡುವಂಥ ಜನರ ಮೇಲೆ, ವ್ಯಾಪಾರಿಗಳ ಮೇಲೆ ಈ ರೀತಿ ಟ್ಯಾಕ್ಸ್ ಬರೆ ಹೇಳುವಂಥದ್ದು ಎಷ್ಟರ ಮಟ್ಟಿಗೆ ಸರಿ ಅನ್ನುವಂಥದ್ದು ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈ ಕಾಂಡಿಮೆಂಟ್ಸ್ನ ವ್ಯಾಪಾರಸ್ಥರಾಗಿರುವಂಥ ಶರತ್ ಕುಮಾರ್ ಶೆಟ್ಟಿ ಅವರಿದ್ದಾರೆ. ಅವ್ರನ್ನ ಕೇಳ್ತೀನಿ. ಸರ್, ಎಷ್ಟು ವರ್ಷದಿಂದ ನೀವು ಅಂಗಡಿ ನಡೆಸ್ತಾ ಇದ್ದೀರಾ? ಏನು ಈಗ ಸರ್ಕಾರ ಏನು ನಿಮಗೆ ನೋಟಿಸ್ ಕೊಟ್ಟಿರುವಂಥದ್ದು, ಇದರಿಂದ ಸಮಸ್ಯೆ ಏನಾಗ್ತಾ ಇದೆ? ಸಮಸ್ಯೆ ಈಗ ಹೇಳಿ ಏನಂತ ಹೇಳಿದರೆ, ವ್ಯಾಪಾರ ಈಗ ನೋಡಿ GST ಇವರು ಮಾಡಿದರೆ ನಮಗೆ ತುಂಬ ತೊಂದರೆ ಆಗ್ತದೆ. ವ್ಯಾಪಾರ ಈಗ ನಾವು ಇದು ಪೇಟೆ ಇಲ್ಲದೆ ಇದ್ದರೆ ಅರ್ಧ ವ್ಯಾಪಾರ ಬಿದ್ದೋಗುತ್ತೆ. ಈ ಅರ್ಧ ವ್ಯಾಪಾರ ಇಟ್ಕೊಂಡು ನಾವು ಏನು ಮಾಡೋದು? ಕೊರೋನಾಕ್ಕಿಂತ ಮುಂಚೆ ವ್ಯಾಪಾರ ಇತ್ತು, ಇವಾಗ ಅರ್ಧ ವ್ಯಾಪಾರ ಬಿದ್ದೋಗಿದೆ. ಇದು ಇಲ್ಲ ಅಂದರೆ ಇನ್ನೂ ಅರ್ಧ ಬಿದ್ದೋಗುತ್ತೆ. ನಾವು ಬಾಡಿಗೆ ಎಲ್ಲಿಂದ ತಂದು ಕಟ್ಟೋದು? ಹಾಂ, ಈಗ 10% ಪ್ರಾಫಿಟಲ್ಲಿ ನೀವು 18% ಕಟ್ಟಿನಿ ಅಂತ ಹೇಳಿದರೆ ನಾವು ಎಲ್ಲಿಂದ ಕಟ್ಟೋದು? ನಾವೆಲ್ಲದಕ್ಕೂ ಟ್ಯಾಕ್ಸ್ ಕೊಟ್ಟೆ ತಗೊಂಡು ಬರ್ತೀವಿ. ಈಗ ನೀವು ಮತ್ತೆ ತಿರ್ಗಾ ಟ್ಯಾಕ್ಸ್ ಕಟ್ಟಿದ್ರೆ ಇದು ಯಾವಾಗ ನಮಗೆ ನೀವು ಇಷ್ಟು ವಿಷಯ ಕೊಟ್ಟಿದ್ರೆ ಒಳ್ಳೆಯದು. ಈ ಕೆಲಸ ಮಾಡಿ ಫಸ್ಟು. ಇವತ್ತು ಕೆಲ ಅಂಗಡಿಗಳಲ್ಲಿ UPI ಸ್ಕ್ಯಾನರನ್ನು ಬಳಸ್ತಾ ಇಲ್ಲ, ಹಾಗೆ ವ್ಯಾಪಾರವನ್ನು ಮಾಡ್ತಾ ಇರುವಂಥದ್ದು. ತಾವು ಈ ಒಂದು ಸ್ಕ್ಯಾನರ್ ಇಟ್ಕೊಂಡು ವ್ಯಾಪಾರ ಮಾಡ್ತಾ ಇದ್ದೀರಿ. ನಮ್ಮದು ನಾಳೆ ಈಗ ಫ್ರೀಡಮ್ ಪಾರ್ಕಲ್ಲಿ ಸ್ಟ್ರೈಕ್ ಇದೆ. ಅದನ್ನ ಅಭಿಪ್ರಾಯವನ್ನು ತಗೊಂಡು ನಮ್ಮ ಅಧ್ಯಕ್ಷರಾದ DB ಪ್ರತಾಪ್ ಶೆಟ್ಟರು ಮತ್ತು ರವಿಯಣ್ಣ ಇದ್ದಾರೆ, ಅವರು ಮಾರ್ಗದರ್ಶನದಂತೆ ಮುಂದಿನ ಕ್ರಮ ನಾವು ಏನು ಮಾಡಬೇಕು, ತೆಗಿಬೇಕು, ಸಂಪೂರ್ಣವಾಗಿ ತೆಗಿಬೇಕಾ ಬೇಡವಾ ಅನ್ನೋದನ್ನು ನಾಳೆ ಅವರು ಹೇಳ್ತಾರೆ. ಅವ್ರನ್ನ ಮಾತು ಕೇಳಿಕೊಂಡು ಆಮೇಲೆ ಮುಂದಿನ ನಮ್ಮ ನಿರ್ಧಾರ. ನಾಳೆಗೆ ನಾವೆಲ್ಲ ಪ್ರತಿಭಟನೆಗೆ ಭಾಗವಹಿಸಬೇಕು. ಅಂಗಡಿ ಎಲ್ಲ ಕ್ಲೋಸ್ ಮಾಡಿಬಿಟ್ಟು ಭಾಗವಹಿಸ್ತೇವೆ. ಇವರು ಅಂಗಡಿಯವರು ಹೇಳುವಂಥದ್ದು ಅಂದರೆ ಲಕ್ಷ GST ಟ್ಯಾಕ್ಸನ್ನು ಕಟ್ಟೋದು ಹೇಗೆ ಅನ್ನುವಂಥದ್ದು. ಅಂದರೆ 1000 ಗಟ್ಟಲೆ ನಾವು ವ್ಯಾಪಾರವನ್ನು ಮಾಡ್ತೀವಿ, ಇಂಥ ಸಮಯದಲ್ಲಿ ನಾವು ಈ ರೀತಿ ಲಕ್ಷಗಟ್ಟಲೆ ಟ್ಯಾಕ್ಸನ್ನು ಕಟ್ಟುವಂಥದ್ದು ಹೇಗೆ ಅನ್ನುವಂಥದ್ದು. ಜೊತೆಗೆ UPI ಸ್ಕ್ಯಾನರನ್ನು ತೆಗೆದರೆ ಗ್ರಾಹಕರು UPI ಸ್ಕ್ಯಾನರ್ ಇಲ್ಲ ಅನ್ನುವಂಥ ಗ್ರಾಹಕರು ಬೇರೆ ಅಂಗಡಿಗಳಿಗೆ ಹೋಗುವಂಥದ್ದು. ಇದರಿಂದ ನಮ್ಮ ವ್ಯಾಪಾರಕ್ಕೂ ಕೂಡ ಸಾಕಷ್ಟು ಹೊಡೆತ ಬೀಳ್ತದೆ ಅನ್ನುವಂಥ ಒಂದು ಮಾತನ್ನು ಹೇಳಿದರು. ಸ್ಕ್ಯಾನರ್ ತೆಗೆದರೂ ಕಷ್ಟ, ತೆಗೆದೇ ಇದ್ದರೂ ಕಷ್ಟ ಅನ್ನುವಂಥ ಒಂದು ಅಳಲನ್ನು, ಈಗ ಸಂಕಷ್ಟವನ್ನು ಈ ಒಂದು ಸಣ್ಣ ಪುಟ್ಟ ವ್ಯಾಪಾರಿಗಳು ಎದುರಿಸ್ತಾ ಇರುವಂಥದ್ದು. ಶ್ವೇತಾ. ಎಸ್, ಥ್ಯಾಂಕ್ ಯು ನಂದೀಶ್, ಥ್ಯಾಂಕ್ ಯು ಮಮತಾ, ನಿಮ್ಮೆಲ್ಲ ಡೀಟೇಲ್ಸ್ಗೆ.
ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.